ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ಅಜಿತ್ ಮನಸ್ವಿನಿನ ಟ್ರ್ಯಾಪ್ ಮಾಡೋದಕ್ಕೆ ಭೂಮಿ ಜೊತೆ ಜಗಳ ಮಾಡ್ತಾ ಇರೋ ಹಾಗೆ ನಾಟಕ ಮಾಡ್ಕೊಂಡು ಬರ್ತಾನೆ. ಭೂಮಿ ಹತ್ರ ಹೋಗೋಣ ಅಂತ ಭೂಮಿ ಹೊರಗಡೆ ಬಂದಾಗ, ಈಗ ಯಾರಿಗೆ ಬರ್ತಾ ಇದೆಯಾ ಅಂತ ಹೇಳಿದಾಗ, ಟೀ ಮಾಡ್ಕೊಡೋದಿತ್ತು ಅಂತ ಅವಳು ಹೇಳ್ತಾಳೆ. ಅಲ್ಲ, ನಮ್ಮ ಮನಸ್ವಿನಿಗೆ ನೀನು ಮಾಡೋ ಟೀ ಅಂದ್ರೇ ಇಷ್ಟ ಇಲ್ಲ, ಅಂಥದ್ರಲ್ಲಿ ನೀನು ಮಾಡೋ ಟೀ ಕೊಟ್ಟು ಅವಳ ಮನಸ್ಸನ್ನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಬೈತಾನೆ. ನೀನು ಮಾಡೋ ಟೀ ಡಬ್ಬ ಥರ ಇರುತ್ತೆ, ಅದನ್ನು ಅವಳು ಕುಡಿದು ಅವಳು ಮೂಡ್ ಹಾಳು ಮಾಡ್ಕೋಬೇಕಾ ಅಂತ ಹೇಳಿ ಬೈತಾನೆ. ಆಗ ಮನಸ್ವಿನಿ ತುಂಬ ಖುಷಿಯಾಗಿ ಬಿಡ್ತಾಳೆ. ಅಲ್ಲಿದ್ದ ಅಪೇಕ್ಷಾ, ಮನಸ್ವಿನಿ ಭೂಮಿ ಮಾಡಿರೋ ಟೀನ ಅವನು ಡಬ್ಬ ಟೀ ಅಂತ ಹೇಳ್ತಾ ಇದ್ದಾನ ಅಂತ ಹೇಳಿಬಿಟ್ಟು ಮನಸ್ವಿನಿ ಹತ್ರ ಅಪೇಕ್ಷಾ ಕೇಳ್ತಾಳೆ. ಭೂಮಿ ಮನಸ್ಸಲ್ಲೇ, ಇವತ್ತು ಯಾಕೆ ಇವರು ನಾನು ಮಾಡಿರೋ ಟೀ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ನಾನು ಮಾಡೋ ಟೀ ಅಂದರೆ ಇವ್ರಿಗೆ ಇಷ್ಟ ಅಲ್ವಾ, ಯಾಕೆ ಇಷ್ಟೊಂದು ಬೈತಿದ್ದಾರೆ ಅಂತ ಹೇಳಿ ಇವಳು ಯೋಚನೆ ಮಾಡ್ತಾ ಇರ್ತಾಳೆ. ಆಯ್ತು, ಇಷ್ಟಕ್ಕೆ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಲೇಟ್ ಆಯಿತು ಹೊರಡೋಣ ಅಂತ ಹೇಳಿದ್ರೆ ಆಯ್ತಲ್ವಾ ಅಂತ ಹೇಳ್ತಾರೆ. ನಾನು ನಿನ್ನ ಜ್ಞಾಪಕ ಮಾಡಬೇಕು, ಬಾ ಹೊರಡೋಣ ಅಂತ ಅಜಿತ್ ಕೇಳ್ತಾನೆ. ಮೇಡಮ್ ಬನ್ನಿ, ನಿಮ್ಮ ಟೀ ಅಂಗಡಿ ಓಪನ್ ಮಾಡೋದಕ್ಕೆ ಟೈಮ್ ಆಗ್ತಿದೆ, ಬನ್ನಿ ಅಂತ ನಾನು ರಿಮೈಂಡ್ ಮಾಡಬೇಕಾ? ಒಬ್ಬ ಇನ್ಸ್ಪೆಕ್ಟರಾಗಿ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಗೊತ್ತಾ ನಿನಗೆ? ಅದನ್ನೆಲ್ಲ ಬಿಟ್ಟು ನಿಮ್ಮ ಟೀ ಅಂಗಡಿ ಓಪನ್ ಮಾಡೋದಕ್ಕೆ ನಾನು ರಿಮೈಂಡರ್ ಮಾಡ್ತಾ ಕೂತ್ಕೊಳ್ಳ, ಸ್ವಲ್ಪನಾದರೂ ಸೆನ್ಸಿಬಲ್ ಆಗಿ ಯೋಚನೆ ಮಾಡು ಅಂತ ಹೇಳಿ ಭೂಮಿಗೆ ಬೈತಾನೆ. ಸರಿ ಆಯಿತು ನಡೀರಿ ಹೋಗೋಣ ಅಂತ ಭೂಮಿ ಹೇಳಿದಾಗ, ಬೇಕಾಗಿಲ್ಲ, ನೀನು ಬರೋದು ಬೇಕಾಗಿಲ್ಲ, ಈಗ ನೀನು ಆಲ್ರೆಡಿ ನಾನು ತುಂಬ ಕೆಟ್ಟ ಕೋಪದಲ್ಲಿದ್ದೀನಿ, ಈಗ ನಿನ್ನ ಜೊತೆ ಬಂತು ಅಂದರೆ ತುಂಬ ಕೆಳ್ಳ ಹಾಳಾಗೋಗುತ್ತೆ. ನೀನನ್ನು ನೋಡು ತುಂಬ ಪ್ರೀತಿಸ್ತೀನಿ, ನಾನು ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡು ನಿನ್ನನ್ನು ಮದುವೆ ಆಗಿದ್ದೀನಿ, ಅದಕ್ಕೆ ನೀನು ಏನು ಮಾಡಿದರೂ ನಾನು ನಿನಗೆ ಸಪೋರ್ಟ್ ಮಾಡ್ಕೊಂಬರ್ತೀನಿ, ಹಾಗಂತ ನಿನ್ನ ಎಲ್ಲದನ್ನೂ ನಾನು ಸಹಿಸ್ಕೊತೀನಿ ಅಂತಲ್ಲ, ಏನು ಬೇಕಾಗಿಲ್ಲ, ನೀನು ಬಾಯಿ ಮುಚ್ಕೊಂಡು ಮನೇಲೇ ಇರು ಅಂತ ಹೇಳಿ ಬೈತಾನೆ. ಆಗ ಭೂಮಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ನನ್ನ ಮೇಲೆ ಸ್ವಲ್ಪನಾದರೂ ಗೌರವ ಇತ್ತು ಅಂತ ಹೇಳಿದ್ರೆ ನೀನು ಇಲ್ಲೇ ಇರು ಅಂತ ಹೇಳಿಬಿಟ್ಟು ಅಜಿತ್ ಹೊರಟೋಗ್ತಾನೆ. ಭೂಮಿ ಕಣ್ಣು ತುಂಬಿಸ್ಕೊಂಡು ಇಲ್ಲಿಂದ ರೂಮಿಗೆ ಓಡೋಗ್ಬಿಡ್ತಾಳೆ. ಅಜಿತ್ ಹೋಗುವಾಗ ಮನಸ್ವಿನಿ ಕಡೆ ನೋಡಿ ಸ್ಮೈಲ್ ಮಾಡಿ ಹೋಗ್ತಾನೆ. ಮನಸ್ವಿನಿ ಅಜಿತ್ ಅವಳನ್ನು ನೋಡಿ ಸ್ಮೈಲ್ ಮಾಡ್ತಾ ಹೋಗಿರೋದು ನೋಡಿ ತುಂಬ ಖುಷಿ ಪಡ್ತಾಳೆ. ದೇವ್ಯಾನಿ ಮಾತ್ರ ಯಾಕೋ ವಿಚಿತ್ರವಾಗಿ ಫೀಲ್ ಮಾಡ್ತಾ ಇರ್ತಾಳೆ. ಹೊರಗಡೆ ಬಂದ ಕೂಡಲೇ ಸಂಗೀತ, ಅಜಿತಾ ಆಫೀಸಿಗೆ ಹೊರಟಿಯಾ, ಯಾಕೆ ಭೂಮಿನ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಕೇಳ್ತಾರೆ. ಭೂಮಿ ಬಂದಿಲ್ವಾ, ಅವಳಿಗೆ ಹುಷಾರಿಲ್ವಾ ಅಂತ ಕೇಳಿದಾಗ, ಇಲ್ಲ ಭೂಮಿನೇ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ, ಅತ್ತೆ ಸೊಸೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿಬಿಟ್ಟು ಅಜಿತ್ ಹೊರಡ್ತಾನೆ. ಆಗ ಹೋಗುವಾಗ, ಅಮ್ಮ ಭೂಮಿ ಹುಷಾರು ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ ಅಜಿತ. ಅಪೇಕ್ಷಾ ಅಜ್ಜಿ ಹತ್ರ, ಅಜ್ಜಿ ಇವತ್ತೆರಡು ವಿಚಿತ್ರ ನಡೀತು ಗೊತ್ತಾ, ಮನಸ್ವಿನಿ ಅಲ್ಲ ಅಂತ ಹೇಳ್ತಿರೋನು ಅವಳನ್ನ ನಮ್ಮ ಮನಸ್ವಿನಿ ಅಂತ ಹೇಳ್ದ, ಅವನು ಹೆಚ್ಚಾಗಿ ಪ್ರೀತಿಸೋ ಹೆಂಡತಿನ ಬೈದ್ಬಿಟ್ಟು ಹೋದ ಅಂತ ಹೇಳ್ತಾಳೆ. ಆಗ ಅದರಲ್ಲಿ ಏನಿದೆ, ರಾಮ್ಗೆ ಇನ್ವೆಸ್ಟರ್ನ ಹೊಡ್ಕೊಟ್ರಲ್ಲ, ಅದಕ್ಕೆ ಅವನು ಸಾಫ್ಟಾಗಿರಬೇಕು ಅಂತ ಹೇಳ್ತಾಳೆ ಅಜ್ಜಿ. ಆಗ ನನಗೇನು ಹಂಗೆ ಅನ್ನಿಸ್ತಾ ಇಲ್ಲ, ಇದರಿಂದ ಏನೋ ನಡೆಸ್ತಾ ಇದ್ದಾರೆ ಇವರಿಬ್ಬರು ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಅಪೇಕ್ಷೆ ಹೇಳ್ತಾಳೆ. ನನಗೇನು ಹಾಗೆ ಅನಿಸಲ್ಲ, ನಾವು ಮಾಡೋಕ್ಕಾಗದೇ ಇರೋದನ್ನು ನಮ್ಮ ಮಗಳು ಮನಸ್ವಿನಿ ಮಾಡಿದ್ಲು ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಅಜ್ಜಿ ಹೇಳ್ತಾಳೆ. ಇಲ್ಲಿ ಸಂಗೀತ, ಭೂಮಿಗೆ ಹುಷಾರಿಲ್ವೇನು, ಇವನು ಯಾಕೆ ಭೂಮಿನ ಬಿಟ್ಟೋಗ್ತಿದ್ದಾನೆ ಅಂತ ಹೇಳಿ ಏನಾಯಿತು ಅಂತ ಯೋಚನೆ ಮಾಡ್ತಿದ್ದಾಗ ಅಷ್ಟೊತ್ತಿಗೆ ರಾಮ್ ಮತ್ತು ಮನಸ್ವಿನಿ ಬರ್ತಾರೆ. ನಾವು ಹೋಗಿ ಇನ್ವೆಸ್ಟರ್ ಹತ್ರ ಮೀಟ್ ಮಾಡ್ಕೊಂಬರ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಕಳಿಸ್ತಾಳೆ. ಭೂಮಿಗೆ ಹುಷಾರಿಲ್ಲೇನು, ಹೋಗಿ ನೋಡ್ತೀನಿ ಅಂತ ಸಂಗೀತ ಒಳಗಡೆ ಹೋಗ್ತಾಳೆ. ಇಲ್ಲಿ ಮನಸ್ವಿನಿ ಮತ್ತು ಇನ್ವೆಸ್ಟರ್ ರಾಣ ಮತ್ತು ಸಾಕ್ಷಿ ಹತ್ರ ಬರ್ತಾರೆ. ಎಷ್ಟೊತ್ತು ದುಡ್ಡು ತಂದು ಕೊಡೋದಕ್ಕೆ ಅಂತ ಹೇಳಿದಾಗ ತಂದು ಕೊಡ್ತಾರೆ. 5 ಕೋಟಿ ಇದೆ, ಇದರಲ್ಲಿ ಮಿಕ್ಕಿರೋದನ್ನು ಕೊಡ್ತೀನಿ ಅಂತ ಹೇಳಿದಾಗ, 5 ಕೋಟಿ ಕ್ಯಾಶಾ, ಅಷ್ಟೊಂದು ಹಣ ಬೇಡ, ಇದು ಇಲ್ಲೀಗಲ್ ಆಗುತ್ತೆ, ಚೆಕ್ ಅಥವಾ ಡಿ ಡಿ ಕೊಡಿ ಅಂತ ಹೇಳ್ತಾರೆ. ಅಷ್ಟು 25 ಕೋಟಿನೂ ಚೆಕ್ ಅಥವಾ ಡಿ ಡಿಲಿ ಕೊಡಬೇಕು ಅಂದರೆ ಒಂದು 3-4 ತಿಂಗಳಾಗುತ್ತೆ ಅಂತ ಹೇಳ್ತಾರೆ. ಆಗ ಮನಸ್ವಿನಿ, ಇಲ್ಲ ಅಪ್ಪಾಜಿ, ನಮ್ಮ ಮಾವ ಆಲ್ರೆಡಿ ಬೇರೆ ಡಿಸ್ಟ್ರಿಬ್ಯೂಟರ್ ಜೊತೆ ಕಮಿಟ್ ಆಗಿಬಿಟ್ಟಿದ್ದಾರೆ, ಈಗ ಲೇಟ್ ಆಗುತ್ತೆ, ಮಾವ ಏನೂ ಆಗೋಲ್ಲ ತಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲಮ್ಮ, ಇಷ್ಟು ದೊಡ್ಡ ಅಮೌಂಟ್ನ ಕ್ಯಾಶಲ್ಲಿ ತೊಗೊಂಡ್ರೆ ಅದು ಇಲ್ಲೀಗಲ್ ಆಗುತ್ತೆ ಅಂತ ರಾಮ್ ಹೇಳ್ತಾನೆ. ನನ್ನ ಮೇಲೆ ನಂಬಿಕೆ ಇಲ್ವಾ ಮಾವ, ಅವರು ತುಂಬ ಒಳ್ಳೆಯವರು ಅಂತ ಹೇಳ್ತಾಳೆ ಮನಸ್ವಿನಿ. ಆಗ ಸಾಕ್ಷಿ, ನಾವು ತುಂಬ ಕೆಲಸ ಇದೆ, ನೀವು ಮನಸ್ವಿನಿ ಹೇಳಿದ್ಲು ಅಂತ ಹೇಳಿ ನಿಮಗೋಸ್ಕರ ಇಲ್ಲಿ ವೇಟ್ ಮಾಡ್ತಾಯಿದ್ದೀವಿ, ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲ ಅಂತ ಹೇಳಿದರೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಡೋಕೆ ನೋಡ್ತಾರೆ. ಆಗ ರಾಮ್, ಪರವಾಗಿಲ್ಲ ಸರಿ ನಾನು ತೊಗೋತೀನಿ ಅಂತ ಹೇಳಿಬಿಟ್ಟು ಕ್ಯಾಶ್ ತೊಗೋತಾನೆ. ಆಗ ಸಾಕ್ಷಿ, ಡ್ಯಾಡ್ ನನಗೆ ಬೇರೆ ಕೆಲಸ ಇದೆ, ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಹೊರಟೋಗ್ತಾಳೆ. ಇವರು ಕಾಸು ತೊಗೊಂಡು ಬರ್ತಾರೆ ಮನಸ್ವಿನಿ ಮತ್ತು ರಾಮ್ ಅಮೌಂಟ್ ತಗೋತಾ ಇದ್ದಾಗೆ ಮನಸ್ವಿನಿ ದೇವ್ಯಾನಿಗೆ ಮೆಸೇಜ್ ಆಗ್ತಾಳೆ. ಆಗ ದೇವ್ಯಾನಿ, ಇದು ಆ್ಯಕ್ಚುಲಿ ಚೆನ್ನಾಗಿರೋ ವಿಷಯ, ಸಂಗೀತ ನೀನು ಮತ್ತು ನಿನ್ನ ಸೊಸೆ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಎತ್ತಬೇಕು ಕಣೆ, ಹಾಗೆ ಮಾಡ್ತೀನಿ ನಿಮಗೆ ಅಂತ ಹೇಳಿಬಿಟ್ಟು ದೇವ್ಯಾನಿ ಮಾತಾಡ್ಕೋತಾಳೆ. ಸಂಗೀತ ಮತ್ತು ಭೂಮಿ ಅಡುಗೆ ಮನೇಲಿ ಅಡುಗೆ ಮಾಡ್ತಾಯಿದ್ದಾಗ, ಭೂಮಿ ನೀನು ಯಾವತ್ತೂ ಹೀಗೆ ಅಡುಗೆ ಮನೇಲಿ ನನ್ನ ಜೊತೆಗೆ ಕೆಲಸ ಸಹಾಯ ಮಾಡ್ಕೊಂಡಿದ್ರೆ, ನನ್ನ ಜೊತೆಗೆ ಇದ್ದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನೀನು ಯಾವಾಗಲೂ ಹೀಗೆ ಇರು,
ಅಂತ ಹೇಳ್ತಾರೆ. ಆಗ ಅಷ್ಟೊತ್ತಿಗೆ ಆದರೂ ಒಂದು ನಿಜ ಹೇಳು, ನನ್ನ ಮಗ ನಿಜವಾಗ್ಲೂ ಬಿಟ್ಟೋದ್ನ, ಯಾಕೆ ನಿಂಗೆ ಹುಷಾರಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಆಗ ಅವಳು ಏನೋ ಹೇಳೋಕೆ ಹೋದಾಗ ಅವಳಿಗೆ ಫೋನ್ ಬರುತ್ತೆ, ಕಟ್ ಮಾಡಿ ಹಾಕ್ತಾಳೆ. ಎಲ್ಲ ಇವಳ ನನ್ನ ಫೋನೇ ಕಟ್ ಮಾಡ್ತಾಳಲ್ಲ, ಎಷ್ಟು ಕೊಬ್ಬಿರ್ಬೇಡ ಇವಳಿಗೆ ಅಂತ ಹೇಳ್ಬಿಟ್ಟು ಅಜಿತ್ ಅಂದಾಗ, ಅದನ್ನು ಕೊಬ್ಬು ಅನ್ನಲ್ಲಪ್ಪ, ಸ್ವಾಭಿಮಾನ ಅಂತಾರೆ. ಆ ರೀತಿ ಎಲ್ಲರ ಮುಂದೆ ಬೈದು ಬಂದರೆ ಅವಳು ನಿನ್ನ ಜೊತೆ ಚೆನ್ನಾಗಿ ಮಾತಾಡಬೇಕಾ ಅಂತ ಹೇಳ್ತಾರೆ. ಆಗ ಮತ್ತೆ ಫೋನ್ ಮಾಡ್ತಾನೆ ಅಜಿತ್. ಆಗ ಭೂಮಿ ಇದೆ ನನ್ನ ಮಗನೇ, ಮಾತಾಡು, ರಿಸೀವ್ ಮಾಡು ಅಂತ ಹೇಳಿ ಕೊಟ್ಬಿಟ್ಟು ಇರು ಬರ್ತೀನಿ ಅಂತ ಹೇಳಿ ಆ ಸಂಗೀತ ಹೊರಗಡೆ ಹೋಗ್ತಾಳೆ. ಯಾಕೆ ಫೋನ್ ಮಾಡಿದ್ರಿ ನನಗೆ, ಆವಾಗ ಎಲ್ಲರ ಮುಂದೆ ಬೈದು ಹೋಗ್ಬಿಟ್ಟು ಇವಾಗ ಏನೋ ಫೋನ್ ಮಾಡಿರೋದು ಅಂತ, ಅದು ಅಷ್ಟಕ್ಕೂ ನನಗೆ ಯಾಕೆ ಅಷ್ಟೆಲ್ಲ ಬೈದ್ರಿ, ನನ್ನನ್ನು ಯಾಕೆ ಇಲ್ಬಿಟ್ಟು ಹೋದ್ರಿ ಅಂತ ಹೇಳಿ ಒಂದೇ ಉಸಿರಲ್ಲಿ ಕೇಳ್ತಾಳೆ ಭೂಮಿ. ಅದು ಏನಾಯಿತು ಅಂದರೆ ಅಂತ ಹೇಳಕ್ಕೆ ಹೋದಾಗ ಅಲ್ಲಿಗೆ ಸಂಗೀತ ಮತ್ತೆ ಬರ್ತಾಳೆ. ಹ್ಞೂ ರೀ, ಅತ್ತೇನೂ ಅದನ್ನೇ ಕೇಳ್ತಾಯಿದ್ರು, ಯಾವಾಗಲೂ ಅಂಟ್ಕೊಂಡೇ ಇರೋ ನಿನ್ನ ಗಂಡ ಯಾಕೆ ಇವತ್ತಿನ ಬಿಟ್ಟು ಹೋಗಿದ್ದಾನೆ ಅಂತ, ಅದಕ್ಕೆ ನಾ ಪಾಪ ಹೆಂಡತಿ ಕಷ್ಟಪಡಬಾರ್ದು ಅಂತ ಬಿಟ್ಟು ಹೋಗಿದ್ದೀರ ಅಂತ ನಾನೇ ಅತ್ತೆಗೆ ಹೇಳ್ತೀನಿ ಬಿಡಿ ಅಂತ ಹೇಳಿಬಿಟ್ಟು ಅತ್ತೆ ಪಕ್ಕದಲ್ಲೇ ಇದ್ದಾರೆ ಅಂತ ಭೂಮಿ ಸಿಗ್ನಲ್ ಕೊಡ್ತಾಳೆ. ಆಗ ಅಜಿತ, ಸತ್ಯಣ್ಣ ಅಮ್ಮ ಅಲ್ಲೇ ಇದ್ದಾರೆ ಅನ್ಸುತ್ತೆ, ಈಗ ನಾನು ಮನಸ್ವಿನಿ ಕಥೆನ ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸರಿ ಚಿನ್ನ ಆಯಿತು ಅಂತ ಹೇಳಿ ಫೋನ್ ಇಡ್ತಾನೆ. ಜೊತೆಗೆ ಸತ್ಯ ಮತ್ತು ಅಜಿತ ಮಾತಾಡ್ತಾ ಇರ್ತಾರೆ. ಈಗ ಮನಸ್ವಿನ ಅಷ್ಟೆಲ್ಲ ಟೈಮ್ ಕೊಡಬಾರ್ದು, ಈಗಲೇ ಅವಳನ್ನ ಕರೆಸಿ ಅವಳನ್ನ ಲಾಕ್ ಮಾಡಬೇಕು, ಈಗ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಇಲ್ಲಿ ದುಡ್ಡು ತೊಗೊಂಡು ಮನಸ್ವಿನಿ ಮತ್ತು ರಾಮ್ ಮನೆಗೆ ಬರ್ತಾರೆ. ರೀ ದುಡ್ಡು ಸಿಗ್ತಾ ಅಂತ ಕೇಳ್ತಾರೆ. ಹ್ಞೂ, ಮನಸ್ವಿನಿಯಿಂದ ಅವರು 5 ಕೋಟಿ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಖುಷಿ ಆಯಿತು, ಥ್ಯಾಂಕ್ಸ್ ಅಮ್ಮ ಮನಸ್ವಿನಿ ಅಂತ ಹೇಳ್ತಾರೆ. ಯಾರೋ ನಂಗೆ ಥ್ಯಾಂಕ್ಸ್ ಹೇಳ್ಬಿಡಿ, ನಮ್ಮ ಮಾವನಿಗೆ ನಾನು ಸಹಾಯ ಮಾಡಿದ್ದೀನಿ ಅಷ್ಟೇ ಅಂತ ಮನಸ್ವಿನಿ ಹೇಳ್ತಾಳೆ. ಆಗ ಸರಿ, ಅಷ್ಟೊತ್ತಿಗೆ ಅವಳಿಗೊಂದು ಫೋನ್ ಬರುತ್ತೆ. ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಆ ಕಡೆ ಹೋದಾಗ ಎಲ್ಲರೂ ನೋಡು ಅಷ್ಟು ದೊಡ್ಡ ಸಹಾಯ ಮಾಡಿದ್ರು ಒಂಚೂರು ಅಹಂಕಾರ ಇದೆ ಅಂತ ಹೇಳಿಬಿಟ್ಟು ರಾಮ್ ಹೇಳ್ತಾನೆ. ಸರಿ, ಇದನ್ನೆಲ್ಲ ತೊಗೊಂಡು ಹೋಗಿ ಒಳಗಿಡಿ, ನೀವು ಫ್ರೆಶ್ ಅಪ್ ಆಗಿ ಬನ್ನಿ ತಿಳಿತೀನಿ ಅಂತ ಹೇಳಿಬಿಟ್ಟು ಸಂಗೀತ ರಾಮ್ನ ಕರೀತಾಳೆ. ಭೂಮಿ ಇದನ್ನೆಲ್ಲ ನೋಡಿ ಕಾಂಗ್ರೆಸ್ ಹೇಳಿಬಿಟ್ಟು ಇನ್ನು ಮನಸ್ವಿನಿ ಹಿಂದೆನೇ ಹೋಗ್ತಾಳೆ. ಅಲ್ಲಿ ಹಿಂದೆ ಹೋದಾಗ ಅಜಿತ್ ಮನಸ್ವಿನಿಗೆ ಫೋನ್ ಮಾಡಿರ್ತಾನೆ. ಫೋನ್ ಮಾಡಿಬಿಟ್ಟು ಹಾಯ್ ಮನಸ್ವಿನಿ ಅಂತ ಹೇಳ್ತಾರೆ. ನೀವು ನನ್ನನ್ನು ಮನಸ್ವಿನಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಹೌದು, ನಮ್ಮ ಮನಸ್ವಿನಿ ಅಂತ ಇನ್ನೇನು ಅನ್ನೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಅಲ್ಲ, ನೀವು ನನ್ನ ಮನಸ್ವಿನಿನೇ ಅಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ ಅಂತ ಮನಸ್ವಿನಿ ಹೇಳ್ತಾಳೆ. ಈಗ ನೀ ಅಪ್ಪಂಗೆ ಇನ್ವೆಸ್ಟರ್ನ ಹುಡುಕಿ ಎಲ್ಲ ಹೆಲ್ಪ್ ಮಾಡ್ದೆಯಲ್ಲ, ಅದಕ್ಕೆ ನನಗೆ ಸ್ವಲ್ಪ ಖುಷಿಯಾಗಿದೆ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಮನಸ್ತಾಪನೂ ಸರಿ ಮಾಡಿ ಒಂದು ಕಾಫಿ ಡೇಟ್ಗೆ ಹೋಗೋಣ, ಬರ್ತೀರಾ ಅಂತ ಕೇಳ್ತಾನೆ ಅಜಿತ್. ನೀವು ಕರೆದ್ರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ ಅಂತ ಹೇಳಿಬಿಟ್ಟು ಮನಸ್ವಿನಿ ಫೋನ್ ಕಟ್ ಮಾಡಿ ಹೊರಟು ಬರ್ತಾಳೆ. ಈಗ ಬರ್ತಾ ಇದ್ದಾಳೆ, ಇವಳನ್ನ ಸರಿಯಾಗಿ ಲಾಕ್ ಮಾಡಿ ನಾನು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಸತ್ಯನ ಹೊರಗೆ ತೆಗಿತೀನಿ ಅಂತ ಹೇಳಿಬಿಟ್ಟು ಅಜಿತ್ ಕಾಯ್ತಾ ಇದ್ದಾನೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯ ಆಗಿದೆ. ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.